ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನಿತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ವೆಜಿ ಬೌಲ್, ಚಿಪೋಟ್ಲೆ ಸ್ಟೈಲ್ ವೆಜಿ ಬೌಲ್. ಇದು ಸ್ವಲ್ಪ ಇಂಡಿಯನ್ ಟ್ವಿಸ್ಟ್ ಕೂಡ ಕೊಟ್ಟಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತೇಳಿ ಅಂತ. ಮೊದಲು ಒಂದು ಕಡಾಯಿನ ಬಿಸಿಗಿಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಆಲಿವ್ ಆಯಿಲ್ ತೊಗೊಂಡಿದ್ದೀನಿ. ಚಿಪೋಟ್ಲೆಲಿ ಆಲಿವ್ ಆಯಿಲ್ ತೊಗೊಳ್ತಾರೆ ಅಂತ. ಮತ್ತೆ ವೆಜಿಟಬಲ್ಸು ನಿಮ್ಗೆ ಯಾವ್ದು ವೆಜಿಟಬಲ್ಸ್ ಬೇಕಾದ್ರೆ ಹಾಕ್ಕೋಬೋದು. ಚಿಪೋಟ್ಲಲ್ಲಿ ಬರೀ ಆನಿಯನ್ ಮತ್ತೆ ಕ್ಯಾಪ್ಸಿಕಮ್ ಎರಡೇ ಆ್ಯಡ್ ಮಾಡ್ತಾರೆ. ಆದ್ರೆ ನಾನಿಲ್ಲಿ ಮನೇಲಿ ಮಾಡ್ತಿರೋದ್ರಿಂದ ಸ್ವಲ್ಪ ವೆಜಿಟಬಲ್ಸ್ ಜಾಸ್ತಿ ಇರಲಿ ಅಂತ ಹೇಳಿ ಅಂತ ಗ್ರೀನ್ ಬೀನ್ಸು ಮತ್ತೆ ಕ್ಯಾಪ್ಸಿಕಮ್ ಅಂದ್ರೆ ಬೆಲ್ ಪೆಪ್ಪರ್ ಮತ್ತೆ ಕ್ಯಾರೆಟ್ಸು ಮತ್ತೆ ಬ್ರಾಕೊಲಿ ಎಲ್ಲದೂ ತೊಗೊಂಡಿದ್ದೀನಿ. ಎಲ್ಲದೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಮೆತ್ತಗಾಗುವಷ್ಟು ಫ್ರೈ ಮಾಡೋದು ಬೇಡ. ಸ್ವಲ್ಪ ಕ್ರಿಸ್ಪಿ ಆಗಿರ್ಲಿ. ಫಸ್ಟ್ ಆನಿಯನ್‌ನ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡು, ಆಮೇಲೆ ಮಿಕ್ಕಿದ ವೆಜಿಟಬಲ್ಸ್ ಎಲ್ಲ ಹಾಕ್ಕೋತಾ ಇದೀನಿ ನಾನು. ಎಲ್ಲದೂ ಕೂಡ ಒಟ್ಟಿಗೆ ಹಾಕ್ಕೋತೀನಿ. ಸೊ, ಹಂಗಾಗಿ ತುಂಬಾ ಮೆತ್ತಗಾಗೋದೇನ್ ಬೇಡ. ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ಸಾಕಂತ. ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಬೇಕು. ನಿಮಿಗ್ ಬೇಕಾದ್ರೆ ಯಾವ ವೆಜಿಟಬಲ್ಸ್ ಬೇಕಾದ್ರೆ ಹಾಕ್ಕೋಬೋದು. ಇಲ್ಲ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಬೇಕಾದ್ರೆ ಬೆಲ್ ಪೆಪ್ಪರ್ ಕೂಡ ಬೇಕಾದ್ರೆ ಡಿಫರೆಂಟ್ ಡಿಫರೆಂಟ್ ಆಗಿರೋದ್ ತಗೋಬೋದು. ಬರೀ ಬೆಲ್ ಪೆಪ್ಪರ್ ಮತ್ತೆ ಆನಿಯನ್ಸ್ ಹಾಕಿ ಮಾಡೋದಲ್ಲಿ ನಾನ್ ಸ್ವಲ್ಪ ಬೇರೆ ತರ ಮಾಡಿದೀನಿ ಅಷ್ಟೇ. ಈಗ ಸಾಲ್ಟ್ ಎಂಡಲ್ಲಿ ಸಾಲ್ಟ್ ಆಡ್ ಮಾಡ್ಬೇಕು. ಇನ್ನೇನು ಫ್ರೈ ಆಯ್ತು ಅನ್ನೋ ಹೊತ್ತಿಗೆ ಮುಂಚೆ ಹಾಕಿದ್ರೆ ನೀರ್ ಬಿಟ್ಕೊಂಡ್ಬಿಡುತ್ತೆ. ಒಂದು 3/4 ಸ್ಪೂನಷ್ಟು ಸಾಲ್ಟು ಮತ್ತೆ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದೀನಿ. ಜಾಸ್ತಿ ಬೇಡ ಇದಕ್ಕೆ. ಸುಮ್ನೆ ಒಂದ್ ಸತಿ ಮಿಕ್ಸ್ ಮಾಡ್ಬಿಟ್ಟು ಆಫ್ ಮಾಡ್ಬಿಟ್ರೆ ಆಯ್ತು. ಇಲ್ಲ ಅಂದ್ರೆ ನೀರ್ ಬಿಟ್ಕೊಂಡ್ಬಿಡುತ್ತೆ. ಈಗ ಗ್ವಾಕಮೋಲಿ ಮಾಡ್ಕೊಳಕ್ಕೆ 1 ಅವಕಾಡೊ, ಆನಿಯನ್ ಅರ್ಧ, ಟೊಮ್ಯಾಟೊ 1, ಸಿಲ್ಯಾಂಟ್ರೋ ಸ್ವಲ್ಪ ಮತ್ತೆ ಲೈಮ್ ಮತ್ತೆ ಸ್ವಲ್ಪ ಒಂದು ಫುಲ್ ಇಟ್ಕೊಂಡಿದ್ದೀನಿ. ಈಗ ಅವಕಾಡೋನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಆನಿಯನ್ನು, ಟೊಮ್ಯಾಟೊ ಎಲ್ಲ ಆಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಸಿಲ್ಯಾಂಟ್ರೋ. ಆಮೇಲೆ ಒಂದು ಅರ್ಧ ಇಂದ 3/4 ಸ್ಪೂನಷ್ಟು ಉಪ್ಪು ಮತ್ತೆ ನಿಂಬೆಹಣ್ಣು. ನಿಂಬೆಹಣ್ಣು ಕೂಡ ಆಡ್ ಮಾಡಿ, ಒಂದು ಪೂರ್ತಿ ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರತ್ತೆ ಇದಕ್ಕೆ. ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ನಾನು ಇಬ್ರಿಗಾಗೋಷ್ಟು ಮಾತ್ರ ಕ್ವಾಕ ಮಾಡಿದ್ದೀನಿ. ಹಂಗಾಗಿ ಜಾಸ್ತಿ ತಗೊಂಡಿಲ್ಲ ಅವಕಾಡೋನ. ನಾನಿದಕ್ಕೆ ಜೀರಾ ರೈಸ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಬರೀ ರೈಸ್ ಮತ್ತೆ ಲೈಮು ಮತ್ತೆ ಸಿಲ್ಯಾಂಟ್ರೋ ಮಾತ್ರ ಆಡ್ ಮಾಡಿರ್ತಾರೆ. ನಾನಿಲ್ಲಿ ಸ್ವಲ್ಪ ಇಂಡಿಯನ್ ಟ್ವಿಸ್ಟಿಗೋಸ್ಕರ ಜೀರಾ ರೈಸ್ ಮಾಡ್ಕೊತಿದ್ದೀನಿ. ಘೀ ಮೆಲ್ಟ್ ಆಗಿದ ತಕ್ಷಣ ಕ್ಯುಮಿನ್ ಸೀಡ್ಸ್ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಆಗಿದ ತಕ್ಷಣ ಸ್ವಲ್ಪ ಗಾರ್ಲಿಕ್ ಕ್ಲೋವ್ಸ್ ಅಂದ್ರೆ 3 ರಿಂದ 4 ಗಾರ್ಲಿಕ್ ಕ್ಲೋವ್ಸ್‌ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನ. ಮತ್ತೆ ಸಾಲ್ಟ್ ಆಡ್ ಮಾಡ್ಕೋತಾ ಇದ್ದೀನಿ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು. ಈಗ ಅನ್ನನೂ ಕೂಡ ಮಾಡಿಟ್ಕೊಂಡಿರೋ ಅನ್ನನ ಆಡ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ಬರೀ ರೈಸ್‌ನ ಮತ್ತೆ ಸಿಲ್ಯಾಂಟ್ರೋ ಮತ್ತೆ ಉಪ್ಪು ಮತ್ತೆ ಲೈಮು ಅಷ್ಟು ಹಾಕೊಂಡು ಬರೀ ಅದಷ್ಟನ್ನ ಮಾತ್ರ ಹಾಕಿರ್ತಾರಲ್ಲಿ. ನಾನು ಇದಕ್ಕೆ ಸ್ವಲ್ಪ ಟ್ವಿಸ್ಟ್ ಕೊಡೋಣ ಅಂತ ನಾನು ತುಪ್ಪದನ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಜೀರಾ ರೈಸ್ ತರ. ಇದು ಚೆನ್ನಾಗಿರುತ್ತೆ ತಿನ್ನಕ್ಕೆ ಅಂತ. ನಮಗೆ ಸ್ವಲ್ಪ ಇಷ್ಟ ಆಗುತ್ತೆ ಇದು ಅಂತ ಇಂಡಿಯಾದವರಿಗೆ. ಇದಕ್ಕೊಂದು ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕೈ ಆಡ್ಕೊಂಡೆ ಈಗ ಜೀರಾ ರೈಸ್ ರೆಡಿ ಆಯ್ತು. ಬನ್ನಿ ಸರ್ವ್ ಮಾಡೋಣ ಇವಾಗ. ನಾನೊಂದು ಬೌಲಿಗೆ ಫಸ್ಟ್ ಜೀರಾ ರೈಸ್‌ನ ಆಡ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು. ಜೀರಾ ರೈಸ್ ಆದ್ಮೇಲೆ ನಾನು ಬ್ಲಾಕ್ ಬೀನ್ಸ್‌ನ ಬಾಯ್ಲ್ ಮಾಡಿಟ್ಕೊಂಡಿದ್ದೀನಿ. ಬ್ಲಾಕ್ ಬೀನ್ಸ್‌ನ ಹಿಂದಿನ ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ಬರೀ ಒಂದು 15 ಮಿನಿಟ್ಸ್ ಒಂದು 4 ವಿಷಲ್ ತೆಗೆದ್ರೆ ಸಾಕು ಕುಕ್ಕರಲ್ಲಿ. ಚೆನ್ನಾಗಿ ಬೆಂದಿರುತ್ತೆ. ಈಗ ವೆಜಿಟಬಲ್ಸು ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ವೆಜಿಟಬಲ್ಸ್‌ನ ಆಡ್ ಮಾಡ್ತಾ ಇದ್ದೀನಿ. ಈಗ ಸಾರ್ ಕ್ರೀಮು ಸ್ವಲ್ಪ ತಿಕ್ಕಾಗಿದೆ ನನ್ಗೆ. ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ಕೋಬೋದು ನೀವು. ಸಾರ್ ಕ್ರೀಮ್ ಹಾಕ್ಕೋತಾ ಇದ್ದೀನಿ. ಈಗ ಆಡ್ ಮಾಡಿರೋಂಥ ಗ್ವಾಕ. ಈಗ ಲೆಟೂಸ್‌ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಲೆಟೂಸ್ ಕೂಡ ಆಡ್ ಮಾಡ್ಕೊಳ್ಳೋಣ. ಮೊಜರೆಲ್ಲಾ ಚೀಸ್ ಆಡ್ ಮಾಡ್ತಾ ಇದ್ದೀನಿ ನಾನು. ಬೇಕಾದ್ರೆ ನಿಮ್ಗೆ ಯಾವ ಚೀಸ್ ಬೇಕಾದ್ರೆ ಅದನ್ನ ಹಾಕೋಬಹುದು. ಫಿಯೆಸ್ಟಾ ಬೆಂಡ ಚೆನ್ನಾಗಿರುತ್ತೆ ಇದಕ್ಕೆ. ಬೇಕಾದ್ರೆ ಮೊಜರೆಲ್ಲಾನೇ ಅಲ್ಲಿ ಯೂಸ್ ಮಾಡೋದು. ಹಾಗಾಗಿ ನಾನು ಮೊಜರೆಲ್ಲಾನೇ ತಗೊಂಡಿದ್ದೀನಿ. ಸುಮ್ನೆ ಡೆಕೋರೇಷನ್‌ಗೆ ಒಂದ್ ಸ್ವಲ್ಪ ಚಿಪ್ಸ್ ಇಟ್ಟಿದ್ದೀನಿ ಅಷ್ಟೇ. ಇದು ಟಾರ್ಟಿಯಾ ಚಿಪ್ಸ್. ಈಗ ನಮ್ದು ವೆಜಿ ಬೌಲ್ ರೆಡಿ ಆಗಿದೆ. ಇದು ಒಂಥರ ಆದ್ರೆ ನಾನು ಇನ್ನೊಂದ್ ತರ ಡೆಕೋರೇಟ್ ಮಾಡಿದ್ದೀನಿ. 2 ತರ ಬೌಲು. ಈ ತರನು ಪ್ಲೇಟಲ್ಲೂ ಕೊಡ್ಬೋದು. ನೀವು ಕೂಡ ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್. ಸೀ ಯು ನೆಕ್ಸ್ಟ್ ವೀಕ್.